ಚಾಮರಾಜಪೇಟೆ ಪ್ರಕರಣ. ಸೊ ಒಬ್ಬ ಅರೆಸ್ಟ್ ಆಗಿದ್ದಾನೆ, ಬಟ್ ಬಿಜೆಪಿಯ ವಿಪಕ್ಷ ನಾಯಕರಾಗಿರ್ಬೋದು ಅಥವಾ ಯಾವುದೇ ನಾಯಕರಾಗಿರ್ಬೋದು ಆತ ಅಲ್ಲ ನಿಜವಾದ ಅಪರಾಧಿ, ಬೇರೆಯವರು ಅಮಾಯಕರನ್ನ ತಂದು ಕೂರಿಸಿದ್ದಾರೆ, ಡೈರೆಕ್ಟ್ ಆಗಿ ಸರೆಂಡರ್ ಮಾಡಿದ್ದಾರೆ. ಇದು ವಿಚಾರಣೆನೂ ನಡೆದೇ ಈ ರೀತಿ ಮಾಡಿದಂತಹ ಇದರಿಂದ ಯಾರು ಇದ್ದಾರೆ? ಇಲ್ಲ ಅವ್ರು ಯಾರೇ ನೋಡಿ, ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವ್ರಿರಲಿ ಚಿಕ್ಕವ್ರಿರಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವರಿಗೆ ಕ್ಷಮೆ ಇರ್ತದ? ಅದರಿಂದ ಇವತ್ತು ಅವನು ಯಾರನ್ನೋ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರನ್ನೋ ತಗೊಂಡು ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಆ ಘಟನೆಗೆ ಒಂದಿಷ್ಟು ಸಂಬಂಧ ಇದ್ದರೆ ಅಥವಾ ಅವರು ಪ್ರಿಲಿಮಿನರಿಯಾಗಿ ಅವನು ಕರ್ಕೊಂಡು ಬಂದಿದ್ದಾರೆ, ಒಂದು ವೇಳೆ ಇನ್ಯಾರಾದರೂ ಇದ್ದರೆ ಅವನೇ ಬಾಯಿ ಬಿಡ್ತಾನೆ, ಆಗ ಅವ್ರನ್ನೂ ಕರ್ಕೊಂಡು ಬರ್ತಾರೆ, ಅವ್ರ ಮೇಲೂ ಕೇಸ್ ಹಾಕ್ತಾರೆ. ಅದು ಪ್ರಿಲಿಮಿನರಿಯಾಗಿ ಆಗ್ತಕ್ಕಂಥ. ಈಗ ನಿನ್ನೆ ಬೆಂಗಳೂರಿನಲ್ಲಿ ಆಗಿದ್ದ ಘಟನೆ ಕೂಡ ಅದೇ ರೀತಿಯಲ್ಲಿ. ಅವನು ಒಬ್ಬನೇ ವ್ಯಕ್ತಿ, ಅವನು ಬಿಹಾರದಿಂದ ಬಂದಿದ್ದಾನೆ, ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಅವನಿಗೆ ಏನೇನೋ ಹಾಕ್ಕೊಂಡಿದೆ. ಅದು ಕುಡಿದ್ಬಿಟ್ಟು ಆ ಕುಡಿದ ಇದರಲ್ಲಿ ಅವನು ಹೋಗಿ ಹಸುಗಳ ಕೆಚ್ಚಲನ್ನು ಕತ್ತರಿಸಿದ್ದಾನೆ, ಕುಯ್ದಿದ್ದಾನೆ. ಅದು ಮಾನವೀಯತೆ ಇರೋರು ಯಾರು ಅಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನು ಅವನಿಗೆ ಬಾಯಿ ಬಿಡಬೇಕಲ್ಲ, ಅವ್ನು ಬಾಯಿ ಬಿಡ್ತಾನೆ. ಇದ್ದರೆ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಅವ್ನು ಬಾಯಿ ಬಿಡ್ತಾನೆ. ಇಲ್ಲ ಹೇಳಿದರು, ನಾವು ಎಲ್ಲ 10 ಕೋಟಿ ಪ್ರತಿಯೊಬ್ಬ ಶಾಸಕರಿಗೂ ಇನ್ಕ್ಲೂಡಿಂಗ್ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ನಾನು 10 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಮಗ್ರವಾದ ಅಭಿವೃದ್ಧಿ, ಯಾಕೆಂದರೆ ನಾವು ಬರೀ ಕಾಂಗ್ರೆಸ್ ಶಾಸಕರಿಗೆ ಕೊಟ್ಟರೆ ಬೇರೆ ಶಾಸಕರಿಗೆ ಕೊಡದೆ ಹೋದರೆ ಅಲ್ಲಿ ಆ ಅಭಿವೃದ್ಧಿ ಆ ಕ್ಷೇತ್ರದಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸಮುದಾಯದ ಸಚಿವರು ಶಾಸಕರು ಇದಕ್ಕೆ ಔತಣಕೂಟಕ್ಕೆ ಏನಾದರೂ ಸುರ್ಜೇವಾಲ ಇನ್ವೈಟ್ ಮಾಡಿರ ಸರ್? ಇಲ್ಲ, ನಾನು ಮಾತಾಡೋಕ್ಕಾಗಿಲ್ಲ, ಇನ್ನು ಮಾತಾಡ್ತೇನೆ. ನಡೆಸ್ತೀರಾ ಸರ್? ಅದು ಗೊತ್ತಿಲ್ಲ. ಸಭೆ ಔತಣಕೂಟ ನಡೆಸ್ತೀರಾ ಸರ್? ಅಲ್ಲ, ನಾನು ಹೇಳಿದ್ದೀನಲ್ಲ, ಅವರಿಗೆ ಕೇಳ್ತೀವಿ, ಅವರಿಗೆ ವಿವರಣೆ ಕೊಡ್ತೀವಿ. ನಮ್ಮ ಹೈಕಮಾಂಡ್ ಅಲ್ವಾ, ಅವರು ಹೈಕಮಾಂಡಿನ ಪ್ರತಿನಿಧಿ, ಅವರಿಗೆ ವಿವರಣೆ ಕೊಡ್ತೀವಿ. ನಾವು ಯಾಕೆ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೋ, ಅವರು ಬೇಡಪ್ಪ ನೀವು ಮಾಡಬೇಡಿ ಅಂದರೆ ನಿಲ್ಲಿಸ್ತೀವಿ. ಹೈಕಮಾಂಡ್ ಈಸ್ ಸುಪ್ರೀಂ ಅಲ್ಲ.